ನಾವು ಹಿಂದೆ ಮಾತನಾಡಿದಂತೆ ಸಜ್ಜನರು ಶಾಪಗ್ರಸ್ತರಾಗಿ ಕಷ್ಟದ ಜನ್ಮವೆತ್ತುತ್ತಾರೆಂದರೆ ಆ ಆನೆಯು ಅಂಥ ಶಾಪಗ್ರಸ್ತ ಜೀವವಾಗಿತ್ತೆ? ಹೌದು ಶಿಷ್ಯರೇ, ಅದು ಆನೆಯಾಗಿ ಹುಟ್ಟುವುದಕ್ಕೆ ಮಹರ್ಷಿಯೊಬ್ಬರ ಶಾಪವೇ ಕಾರಣ. ಗುರುಗಳೇ, ಶಾಪ ಕೊಟ್ಟ ಆ ಮಹರ್ಷಿ ಯಾರು? ಶಾಪ ಕೊಡಲು ಕಾರಣವೇನು? ಹಾಗೆ ಶಾಪ ಪಡೆದು ಆನೆಯ ಜನ್ಮ ತಾಳಿದವರು ಯಾರು? ದಯಮಾಡಿ ತಿಳಿಸಿ. ತಿಳಿಸುತ್ತೇನೆ ಶಿಷ್ಯರೇ, ಖಂಡಿತ ತಿಳಿಸುತ್ತೇನೆ. ಆ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಪಾಂಡ್ಯ ದೇಶದ ಅಧಿಪತಿಯಾಗಿದ್ದ. ಅವನು ಮಹಾವಿಷ್ಣು ಭಕ್ತನಾಗಿದ್ದ. ಇಂದ್ರದ್ಯುಮ್ನನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಒಂದು ಸಲ ಅವನು ತನ್ನ ರಾಜ್ಯ ಸಿಂಹಾಸನವನ್ನೆಲ್ಲ ಪರಿತ್ಯಜಿಸಿ ಮಲಯ ಪರ್ವತದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದ. ಅಂದರೆ ರಾಜನಾಗಿದ್ದ ಇಂದ್ರದ್ಯುಮ್ನ ವೈರಾಗ್ಯ ತಾಳಿ ತಪಸ್ಸಿಗೆಂದು ಕಾಡು ಸೇರಿದ್ದಾನೆ. ಹೌದು, ಅವನು ಶ್ರೀಹರಿಯ ಅನುಗ್ರಹ ಪಡೆಯಬೇಕೆಂಬ ಘನ ಉದ್ದೇಶದಿಂದಲೇ ರಾಜಭೋಗಗಳನ್ನೆಲ್ಲ ತ್ಯಜಿಸಿ ಜಟಾಧಾರಿಯಾಗಿ ಕಾಷಾಯ ವಸ್ತ್ರ ಧರಿಸಿ ತಪಸ್ವಿಯಾಗಿದ್ದ. ಹೀಗಿರುವಾಗ ಒಂದು ದಿನ ಇಂದ್ರದ್ಯುಮ್ನ ಸ್ನಾನ ಮಾಡಿ ಭಗವಂತನಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ಶ್ರೀಹರಿಯನ್ನು ಆರಾಧಿಸುತ್ತಿದ್ದ. ಅದೇ ಸಮಯದಲ್ಲಿ ದೈವಯೋಗದಿಂದೆಂಬಂತೆ ಅಗಸ್ತ್ಯ ಋಷಿಗಳು ತಮ್ಮ ಶಿಷ್ಯರೊಡನೆ ಅದೇ ಆಶ್ರಮಕ್ಕೆ ಬಂದರು. वासुदेवाय ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय भगवते वासुदेवाय ओम नमो भगवते वासुदेवाय भगवते वासुदेवाय। ಎಲ್ಲವೋ ಇಂದ್ರದ್ಯುಮ್ನ, ನಾನು ನಿನ್ನ ಆಶ್ರಮಕ್ಕೆ ಬಂದು ನಿನ್ನೆದುರು ನಿಂತರು ಅದರ ಪರಿವೆಯೇ ಇಲ್ಲದೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಲ್ಲ. ಬಂದ ಅತಿಥಿಯನ್ನು ಸತ್ಕರಿಸುವುದು ಪರಮ ಕರ್ತವ್ಯವೆಂದು ನಿನಗೆ ತಿಳಿದಿಲ್ಲವೋ? ಇಂದ್ರದ್ಯುಮ್ನ, ಇಂದ್ರದ್ಯುಮ್ನ, ಇಂದ್ರದ್ಯುಮ್ನ! ಪೂಜ್ಯರೇ, ಎಲ್ಲವೋ ರಾಜ, ನಿನಗೆ ಗುರು ಹಿರಿಯರಿಂದ ಸರಿಯಾದ ಶಿಕ್ಷಣ ದೊರೆತಿಲ್ಲವೆಂದು ಕಾಣಿಸುತ್ತದೆ. ನನ್ನಂಥ ತಪಸ್ವಿಯನ್ನು ಅವಮಾನಪಡಿಸಿದ ನೀನು ದುಷ್ಟ, ದುರಾತ್ಮ, ಆನೆಯಂಥ ಜಡಬುದ್ಧಿಯವನು ನೀನು. ನಾನು ಬಂದರೂ ಗಮನವಿಲ್ಲದೆ ಆನೆಯಂತೆ ಮದೋನ್ಮತ್ತನಾಗಿ ಕರ್ತವ್ಯ ಭ್ರಷ್ಟನಾದ ನೀನು ಗಜರಾಜನಾಗಿ ಹುಟ್ಟುವಂತಾಗಲಿ. ಪೂಜ್ಯರೇ, ಅಗಸ್ತ್ಯ ಮಹಾಮುನಿಗಳೇ, ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ಕರುಣೆ ತೋರಿ. ಖಂಡಿತ ನನಗೆ ನಿಮ್ಮನ್ನು ಅಪಮಾನಿಸುವ ಉದ್ದೇಶವಿರಲಿಲ್ಲ. ಶ್ರೀಹರಿಯ ಧ್ಯಾನದಲ್ಲಿ ಮಗ್ನನಾಗಿ ಮೈ ಮರೆತಿದ್ದ ನನಗೆ ನೀವು ಆಗಮಿಸಿದ್ದು ಗಮನಕ್ಕೆ ಬರಲಿಲ್ಲ. ಕೃಪೆ ತೋರಿ ಪೂಜ್ಯರೇ, ನೀವು ಕೊಟ್ಟ ಶಾಪವನ್ನು ಉಪಸಂಹಾರ ಮಾಡಿ ನನ್ನನ್ನು ಉದ್ಧರಿಸಿ. ಇಲ್ಲ, ಸಾಧ್ಯವಿಲ್ಲ. ನಾನು ಕೊಟ್ಟ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಸಾಧ್ಯವೇ ಇಲ್ಲ.
ಮುನೀಂದ್ರ, ದಯಮಾಡಿ ನನ್ನ ಶಾಪ ವಿಮೋಚನೆಯ ದಾರಿಯನ್ನಾದರೂ ತಿಳಿಸಿ, ನನ್ನನ್ನು ಅನುಗ್ರಹಿಸಿ. ಸರಿ, ನೀನು ಗಜರಾಜನಾಗಿ ಹುಟ್ಟಿ ಹಲವು ಕಾಲವಾದ ಮೇಲೆ ಒಮ್ಮೆ ಮಹಾ ಸಂಕಟಕ್ಕೆ ಸಿಲುಕುತ್ತೀಯ. ಆಗ ನಿನಗೆ ಪೂರ್ವಜನ್ಮದ ಹರಿಭಕ್ತಿಯ ಸ್ಮರಣೆಯುಂಟಾಗುತ್ತದೆ. ಆಗ ನೀನು ಶ್ರೀಹರಿಯ ಸ್ತೋತ್ರ ಮಾಡಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ, ನಿನಗೆ ಸದ್ಗತಿ ದೊರೆಯುತ್ತದೆ. ಶಿಷ್ಯರೇ, ಹೀಗೆ ಅಗಸ್ತ್ಯರ ಶಾಪದಿಂದ ಗಜರಾಜನಾಗಿ ಹುಟ್ಟಿದ ಇಂದ್ರದ್ಯುಮ್ನ ರಾಜ ಅಗಸ್ತ್ಯರು ಮೊದಲೇ ಸೂಚಿಸಿದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ. ಗುರುಗಳೇ, ಆ ಸಂಕಷ್ಟವೆಂದರೆ ಮೊಸಳೆ ಆನೆಯನ್ನು ಹಿಡಿಯಲು ಬಂದದ್ದಲ್ಲವೇ? ಹೌದು, ಆಕ್ರೋಶಗೊಂಡ ಮೊಸಳೆ ಆನಂದದಿಂದ ಜಲಕ್ರೀಡೆಯಾಡುತ್ತಿದ್ದ ಆನೆಯನ್ನು ಹಿಡಿಯಲು ಅದರ ಬಳಿ ಧಾವಿಸಿ ಬಂತು. ಗುರುಗಳೇ, ಆನೆ ಮತ್ತು ಮೊಸಳೆಗಳ ನಡುವಿನ ಸೆಣಸಾಟ ದೀರ್ಘಕಾಲದವರೆಗೆ ಬಹಳ ಭೀಕರವಾಗಿ ನಡೆಯಿತಲ್ಲವೇ? ಹೌದು, ಮೊಸಳೆಯೂ ಬಲಿಷ್ಠವಾಗಿತ್ತು, ಆನೆಯೂ ಬಲಿಷ್ಠವಾಗಿತ್ತು. ಆದರೆ ಕ್ರಮೇಣ ಆನೆಯ ಬಲಗುಂದ ತೊಡಗಿತು. ಸಹಜವಾಗಿ ಮೊಸಳೆ ನೀರಿನಲ್ಲಿ ವಾಸಿಸುವ ಪ್ರಾಣಿಯಾಗಿರುವುದರಿಂದ ಸಹಜವಾಗಿ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ. ಅದು ಬಲಗುಂದಿದ ಆನೆಯನ್ನು ನೀರಿನಲ್ಲಿ ಎಳೆಯಲು ಪ್ರಯತ್ನಿಸಿತು. ಗುರುಗಳೇ, ಅಷ್ಟು ಶಕ್ತಿವಂತವಾದ ಆ ಮೊಸಳೆಯು ನಿಜವಾದ ಮೊಸಳೆಯಾಗಿರಲಾರದು. ಅದು ಕೂಡ ಯಾರಿಂದಲಾರು ಶಾಪ ಪಡೆದು ಮೊಸಳೆಯ ಜನ್ಮ ಪಡೆದಿರಬಹುದಲ್ಲವೇ? ನಿನ್ನ ಮಾತು ನಿಜ. ಅದು ಒಂದು ಶಾಪಗ್ರಸ್ತ ಜೀವಿಯೇ. ಅದು ಹಿಂದೆ ಸಜ್ಜನರಾದ ಮಹರ್ಷಿಯೊಬ್ಬರ ಬಗ್ಗೆ ಅನುಚಿತವಾಗಿ ವರ್ತಿಸಿದ್ದರಿಂದ ಮೊಸಳೆಯಾಗಿ ಜನ್ಮವೆತ್ತುವಂತಾಯಿತು. ಯಾರು ಹಾಗೆ ಅನುಚಿತವಾಗಿ ನಡೆದುಕೊಂಡವರು? ಅವರಿಗೆ ಶಾಪ ಕೊಟ್ಟವರು ಯಾರು ಗುರುಗಳೇ? ಹೇಳುತ್ತೇನೆ, ಅದು ತಿಳಿಯಬೇಕಾದ ವಿಷಯವೇ. ಹಿಂದೆ ಒಂದು ಸಲ ಹೂಹು ಎಂಬ ಗಂಧರ್ವ ತನ್ನ ಪರಿವಾರದೊಡನೆ ಒಂದು ಸರೋವರದಲ್ಲಿ ಜಲಕ್ರೀಡೆಯಾಡುತ್ತಿದ್ದ. ದೇವಲನೆಂಬ ಮಹರ್ಷಿ ಸ್ನಾನ ಮಾಡಲೆಂದು ಅದೇ ಸರೋವರಕ್ಕೆ ಬಂದರು. ಆಗ ಆ ಗಂಧರ್ವ ಮತ್ತು ಮಹರ್ಷಿಯ ನಡುವೆ ಘರ್ಷಣೆಯುಂಟಾಯಿತು.
ಎಲೈ ಮಹರ್ಷಿ, ನಿಲ್ಲು. ನೀನು ಈ ಸರೋವರದ ಬಳಿಗೆ ಬರಬೇಡ, ಹಾಗೆ ಹಿಂತಿರುಗಿ ಹೊರಟು ಹೋಗು. ಏಕೆ? ನಾನೇಕೆ ಹೋಗಬೇಕು? ನಾನು ನಿತ್ಯವೂ ಸ್ನಾನ ಮಾಡಲು ಇಲ್ಲಿಗೆ ಬರುತ್ತೇನೆ. ನಾನು ಹೋಗುವುದಿಲ್ಲ. ಬೇಡ, ನೀನು ಈ ಸರೋವರದ ಬಳಿಗೆ ಬರಬಾರದು. ಏಕೆಂದರೆ ನಾನು ಈಗ ನನ್ನ ಪರಿವಾರದೊಡನೆ ವಿಹರಿಸುತ್ತಿದ್ದೇನೆ. ಬೇರೆಯವರಿಗೆ ಇಲ್ಲಿ ಪ್ರವೇಶವಿಲ್ಲ. ನಾನು ನಿನ್ನಂತೆ ಇಲ್ಲಿ ಜಲಕ್ರೀಡೆಗೆ ಬಂದಿಲ್ಲ, ಸ್ನಾನ ಮಾಡಲು ಬಂದಿದ್ದೇನೆ. ಸ್ನಾನ ಮಾಡಿ ದೇವತಾರ್ಚನೆಗೆ ಹೋಗುತ್ತೇನೆ. ನನ್ನಿಂದ ನಿನ್ನ ಜಲಕ್ರೀಡೆಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನಮಗೆ ತೊಂದರೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಾನು ವಿಹಾರ ಮಾಡುತ್ತಿರುವ ಸ್ಥಳಕ್ಕೆ ಬೇರೆ ಯಾರು ಬರುವುದನ್ನು ನಾನು ಸಹಿಸುವುದಿಲ್ಲ. ನನ್ನ ಮಾತನ್ನು ಕೇಳು, ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಇಲ್ಲ ಗಂಧರ್ವ, ನಾನು ಹೋಗಲಾರೆ. ನಾನು ರೂಢಿಯಂತೆ ಇದೇ ಸರೋವರದಲ್ಲಿ ಸ್ನಾನ ಮಾಡಿ ನಿತ್ಯ ದೇವತಾರ್ಚನೆ ಮಾಡುವುದು. ನಿನ್ನ ಪಾಡಿಗೆ ನೀನು ವಿಹಾರ ಮಾಡಿ, ನನ್ನ ಪಾಡಿಗೆ ನಾನು ಸ್ನಾನ ಮಾಡಿ ಹೊರಟು ಹೋಗುತ್ತೇನೆ. ನಿಲ್ಲು. ಎಲೇ ಮುನಿಯೇ, ನನ್ನ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲವೇ? ಬರಬೇಡ ಎಂದು ಅಷ್ಟು ಹೇಳುತ್ತಿದ್ದರು ಕೇಳದೆ ಬರುತ್ತಿರುವೆ ಅಲ್ಲ. ನಾನು ಈ ಸರೋವರಕ್ಕೆ ಏಕೆ ಬಂದಿದ್ದೇನೆಂದು ಬಿಡಿಸಿ ಬಿಡಿಸಿ ಹೇಳಿದರು ನೀನು ಅರ್ಥ ಮಾಡಿಕೊಳ್ಳದೆ ನನ್ನನ್ನು ತಡೆಯುತ್ತಿರುವೆಯಲ್ಲ. ಹೌದು, ತಡೆಯುತ್ತೇನೆ. ನನಗೆ ಇಷ್ಟವಿಲ್ಲದ ಕಾರ್ಯವನ್ನು ಯಾರೇ ಮಾಡಲು ಮುಂದಾದರೂ ನಾನು ಅವರನ್ನು ತಡೆಯುತ್ತೇನೆ. ನಾನು ಅಷ್ಟೇ. ನಾನು ನನ್ನ ಇಷ್ಟದಂತೆ ಮಾಡುವ ಕಾರ್ಯವನ್ನು ಯಾರು ತಡೆದರೂ ನಾನು ಸಹಿಸುವುದಿಲ್ಲ. ಎಲೇ ಮುನಿಯೇ, ನಿನಗೆ ಕಿವಿ ಕೇಳುವುದಿಲ್ಲವೇ? ಬೇಡವೆಂದರೂ ನೀರಿನ ಬಳಿ ಹೋಗುತ್ತಿರುವೆಯಾ? ನಾನು ನಿನಗೆ ಏನು ಮಾಡುತ್ತೇನೆ ನೋಡು. ಜಲವೋ ಪಾಪಿ, ನಿತ್ಯದಂತೆ ಈ ಸರೋವರದಲ್ಲಿ ನನಗೆ ಸ್ನಾನ ಮಾಡಲು ಬಿಡದೆ ಈಗ ನನ್ನನ್ನು ಹಿಂಸಿಸಿದೆಯಾ? ದುಷ್ಟ, ಜಲಕ್ರೀಡೆಯ ನೆಪದಲ್ಲಿ ನನ್ನನ್ನು ಹಿಂಸಿಸಿದ ನೀನು ಪರ ಪೀಡನೆ ಮಾಡುವ ಮೊಸಳೆಯಾಗಿ ಸದಾ ಈ ನೀರಿನಲ್ಲೇ ಜೀವಿಸು. ಮಹರ್ಷಿ, ತಪ್ಪಾಯಿತು, ದೊಡ್ಡ ತಪ್ಪಾಯಿತು. ನಾನು ಅಹಂಕಾರದಿಂದ ನಿಮಗೆ ಅಪಮಾನ ಮಾಡಿದೆ. ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ನಿಮ್ಮ ಈ ಘೋರವಾದ ಶಾಪವನ್ನು ಹಿಂತೆಗೆದುಕೊಂಡು ನನ್ನನ್ನು ಕಾಪಾಡಿ. ಇಲ್ಲ, ಅದು ಸಾಧ್ಯವೇ ಇಲ್ಲ. ನಾನು ಕೊಟ್ಟ ಶಾಪವನ್ನು ಹಿಂದೆ ಪಡೆಯುವುದಿಲ್ಲ. ನೀನು ಮೊಸಳೆಯಾಗಿ ಜನ್ಮ ತಾಳಲೇಬೇಕು. ಮಹರ್ಷಿ, ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಕೇಳಿ. ನನಗೆ ಮೊಸಳೆಯ ಜನ್ಮ ತಪ್ಪುವುದಿಲ್ಲವೆಂದರೆ ಅದರಿಂದ ನನಗೆ ಹೇಗೆ ಮತ್ತು ಯಾವಾಗ ವಿಮೋಚನೆ ಎಂಬುದನ್ನಾದರೂ ತಿಳಿಸುವ ಕೃಪೆ ತೋರಿ. ನನ್ನ ಶಾಪ ವಿಮೋಚನೆಯ ದಾರಿ ತೋರಿಸಿ ಅನುಗ್ರಹಿಸಿ. ಆಗಲಿ, ನಿನ್ನ ಶಾಪ ವಿಮೋಚನೆಯ ಮಾರ್ಗವನ್ನು ತಿಳಿಸುತ್ತೀನಿ. ನೀನು ಮೊಸಳೆಯ ಜನ್ಮ ತಾಳಿ ಹಲವು ವರ್ಷಗಳ ನಂತರ ನೀನಿರುವ ಸರೋವರಕ್ಕೆ ಒಂದು ಗಜರಾಜ ಬಂತು. ನೀನು ಅದನ್ನು ಹಿಡಿದು ನೀರಿಗೆಳೆಯಲು ಪ್ರಯತ್ನಿಸು. ಪ್ರಾಣ ಭಯವನ್ನುಂಟು ಮಾಡು. ಆಗ ಗಜೇಂದ್ರನ ರಕ್ಷಣೆಗೆ ಶ್ರೀಹರಿಯು ಬಂದು ನಿನ್ನನ್ನು ಶಾಪದಿಂದ ಮುಕ್ತಗೊಳಿಸುತ್ತಾನೆ. ಹಾಗೆ ಆಗಲಿ ಮಹರ್ಷಿ, ನಿಮ್ಮ ಕೃಪೆಗೆ ವಂದನೆಗಳು. ಶಿಷ್ಯರೇ, ನೀವು ಊಹೆ ಮಾಡಿದಂತೆ ಹೂಹು ಎಂಬ ಗಂಧರ್ವ ದೇವಲ ಋಷಿಯ ಶಾಪದಿಂದ ಮೊಸಳೆಯಾಗಿ ಜನ್ಮ ತಾಳಿದ್ದ. ಆ ಋಷಿಯು ಮೊದಲೇ ಹೇಳಿದಂತೆ ಗಜೇಂದ್ರ ಮೊಸಳೆ ಇದ್ದ ಸರೋವರಕ್ಕೆ ಬಂತು. ಮೊಸಳೆ ಗಜೇಂದ್ರನ ಕಾಲನ್ನು ಹಿಡಿದು ಹಿಂಸೆ ಮಾಡತೊಡಗಿತು. ಗುರುದೇವ, ಗಜೇಂದ್ರನಿಗೆ ಹೇಗೆ ತನ್ನ ಪೂರ್ವಜನ್ಮದ ಸ್ಮರಣೆಯುಂಟಾಯಿತು? ಅದಕ್ಕೆ ಶ್ರೀಹರಿಯ ಅನುಗ್ರಹ ಹೇಗಾಯಿತು? ಹೇಳುತ್ತೇನೆ. ಗಜೇಂದ್ರ ದುರ್ಬಲನಾಗುತ್ತಿರುವಾಗ ಮೊಸಳೆ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಅದನ್ನು ನೀರಿಗೆ ಎಳೆಯತೊಡಗಿತು. ತನ್ನ ಅಂತ್ಯ ಸನ್ನಿಹಿತವಾಯಿತೆಂದು ಗಜೇಂದ್ರನಿಗೆ ವಿಪರೀತ ಭಯವಾಯಿತು. ತನ್ನನ್ನು ಅಲ್ಲಿ ಆ ಸಂದರ್ಭದಲ್ಲಿ ರಕ್ಷಿಸಲು ಯಾರೂ ಇಲ್ಲವೆಂಬುದು ಖಚಿತವಾಯಿತು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು
ಬೆಳಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ